ಕೃಷ್ಣ ನಮಸ್ತೆ ಸ್ನೇಹಿತರೆ. ಏನಪ್ಪ ಇದು ಬೆಟ್ಟದ ನೆಲ್ಲಿಕಾಯಿ ಅಂತ ಇದ್ದೀರಾ? ಹೌದು, ನಾನಿಲ್ಲಿ ಕ್ಯಾಂಡಿ ಮಾಡೋದಕ್ಕೆ ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಒಂದು 2-3 ಬೆಟ್ಟದ ನೆಲ್ಲಿಕಾಯಿ ಉಳಿಸ್ಕೊಂಡು ಇದರಲ್ಲಿ ರಸಮ್ನ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಬಂದಿತ್ತು. ಕೆಂಪಕ್ಕಿ ಅನ್ನದ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ರಸಮ್ನ ಹಾಕೊಂಡು ತಿಂದೇ ಇದ್ದರೆ ಆಹಾ ಸೂಪರಾಗಿತ್ತು. ಯಾಕಂದರೆ ನಾನು ಕ್ಯಾಂಡಿ ಮಾಡೋದಕ್ಕೆ ಅಂತ ತುಂಬ ಒಂದು 2 kg ಬೆಟ್ಟದ ನೆಲ್ಲಿಕಾಯಿ ತಂದಿದ್ದೆ. ನೋಡೋಣ ಅಂತ ಇದನ್ನು ಟ್ರೈ ಮಾಡಿದೆ. ಫಸ್ಟ್ ಟೈಮ್ ಮಾಡಿರೋದು, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನೋಡಿ, 1-2 ಬೆಟ್ಟದ ನೆಲ್ಲಿಕಾಯಿನ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಜಾಸ್ತಿ ಇಮ್ಯುನಿಟಿ ಪವರ್ ಇರುತ್ತೆ. ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಿರುತ್ತೆ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ಬಳಸ್ಕೊಳ್ಳಿ. ಯಾಕಂದರೆ ಸೀಸನ್ನಲ್ಲಿ ಏನು ಬರುತ್ತೋ ಅದನ್ನು ನೀವು ಬಳಸ್ಕೊಳೋದ್ರಿಂದ ತುಂಬ ಒಳ್ಳೆಯದು. ಒಂದು 2-3 ಗುಂಟೂರು ಮೆಣಸಿನ್ಕಾಯಿ, 1-2 ಖಾರದ ಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ, ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿಯನ್ನು ಕೂಡ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಮತ್ತು ನೋಡಿ, ಇಲ್ಲಿ ಒಗ್ಗರಣೆಗೆ ಇಂಗು, ಸಾಸಿವೆ, ಅರಿಶಿನ ಪುಡಿ, ಕರಿಬೇವು, ಬೆಳ್ಳುಳ್ಳಿ ಒಗ್ಗರಣೆಗೂ ತೊಗೊಂಡಿದ್ದೀನಿ, ಮಸಾಲೆಗೂ ತೊಗೊಂಡಿದ್ದೀನಿ. ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, 2 ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. 1 ಬೌಲಷ್ಟು ಒಂದೇ ಒಂದು ಹುಳಿ ಟೊಮೊಟ ಮತ್ತು ಸ್ವಲ್ಪ 1 ಬೌಲಷ್ಟು ಹುಣಸೆ ರಸನೂ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ನೋಡಿ, ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಇದೆಲ್ಲ ಏನಿದೆ ಶುಂಠಿ, ಕಾಯಿ ತುರಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಟೊಮೊಟೊ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕ್ವಾಂಟಿಟಿ ನೋಡಿಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಇಲ್ಲಿ ನಾನು ಪೇಸ್ಟ್ ಟೈಪು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಗಮ್ಮಂತ ಇದೆ. ಆ ಫ್ಲೇವರೇ ಒಂಥರ ಹೇಳೋದಕ್ಕಾಗಲ್ಲ, ಆ ಥರ ಇತ್ತು. ನೆಕ್ಸ್ಟು ಒಂದು ಪ್ಯಾನ್ಗೆ ನಾನಿಲ್ಲಿ ಸ್ವಲ್ಪ ಅಷ್ಟು ಎಣ್ಣೆಯನ್ನು ಹಾಕಿ ಸಾಸಿವೆ ಮತ್ತು ಕರಿಬೇವನ್ನ ಸಿಡ್ಸ್ಕೊತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಹಿಂಗೆ ಕೂಡ ಹಾಕ್ಕೊಂಡು ನಾನು ನೀಟಾಗಿ ಒಗ್ಗರಣೆ ಕೊಟ್ಕೊಂಡು ಇದಾಗ್ತಿದ್ದಂಗೆ ರುಬ್ಬಿರೋಂಥ ಅಷ್ಟು ಮಿಶ್ರಣ ಕೂಡ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ ಅಂದರೆ ಅಷ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ. ಇದಕ್ಕೆ ನಾನಿಲ್ಲಿ ಹುಣಸೆ ರಸನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೆಕ್ಸ್ಟು ನಾನಿಲ್ಲಿ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ, ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕು, ಗಟ್ಟಿ ಆದರೆ ಗಟ್ಟಿ, ಇಲ್ಲ ನಾವು ತೆಳುವಾಗಿದ್ದರೆ ತೆಳುವಾಗಿ ಅಂತ. ರಸಮ್ ಸ್ವಲ್ಪ ತೆಳುವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು 2 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಿ. ನೆಕ್ಸ್ಟ್ ಗಾರ್ನಿಷ್ಗೆ ನಾನಿಲ್ಲಿ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಕೆಲವರು ಇದಕ್ಕೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋತಾರೆ, ಬಟ್ ಬೆಲ್ಲ ನಾನು ಹಾಕ್ಕೊಂಡಿಲ್ಲ. ನೋಡಿ, ನಾನು ಇದರ ಕಾಂಬಿನೇಷನ್ಗೆ ಕೆಂಪಕ್ಕಿ ಅನ್ನನ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತಾರೋ ಅವ್ರಿಗೆ ಇದು ತುಂಬ ಎಫೆಕ್ಟಿವು. ಈ ಚಳಿಗೆ ಬಿಸಿಯಾಗಿರುವಂಥ ಕೆಂಪಕ್ಕಿ ಅನ್ನ ರಸಮು, ಅದರಲ್ಲಿ ಎಸ್ಪೆಷಲಿ ಈ ಬೆಟ್ಟಿದ ನೆಲ್ಲಿಕಾಯಿ ರಸಮ್ ಕೂಡ ಅಲ್ಟಿಮೇಟ್ ಆಗಿತ್ತು ರೀ. ನಾನು ತುಂಬ ಥರ ರಸಮ್ ಮಾಡಿದ್ದೀನಿ. ಹುಣ್ಸೆಹಣ್ಣು ರಸಮು, ಟೊಮೊಟೊ ರಸಮು, ಇದೆಲ್ಲದಕ್ಕಿಂತ ಡಿಫ್ರೆಂಟಾಗಿತ್ತು. ಬೇಳೆ ರಸಮ್ ಕೂಡ ನೋಡಿ, ಒಂದೇ ಒಂದು ಅರ್ಧ ಚಮಚದಷ್ಟು ತುಪ್ಪ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ರಸಮ್ ಜೊತೆ ತಿನ್ನೋದಕ್ಕೆ ಅಂತ. ಆಹಾ, ಹೇಗಿತ್ತು ಅಂದರೆ ನೀವು ಕೂಡ ಒಂದು 2 ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡು ಮನೆಯಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ರಿಸಲ್ಟ್ ಹೇಳಲ್ಲ. ಚಳಿಗಾಲಕ್ಕೆ ಈ ರಸಮ್ ಜೊತೆ ಈ ರೈಸು, ಯಾಕಂದರೆ ಕಮ್ಮಿ ತಿನ್ನಬೇಕು ಅಂತ ಅಂದ್ಕೊತೀನಿ, ಬಟ್ ಈ ರಸಮ್ ತಿಂದಮೇಲೆ ನನಗೆ ಅನ್ನ ಕಮ್ಮಿ ತಿನ್ನಬೇಕು ಅನ್ನೋ ಮನಸ್ಥಿತಿನೇ ಹೊರಟೋಯ್ತು ರೀ. ನಿಜ, ಅಷ್ಟು ಅಲ್ಟಿಮೇಟಾಗಿತ್ತು ಅಂದರೆ ಅಲ್ಟಿಮೇಟಾಗಿತ್ತು. ನಾನು ರಿಸಲ್ಟ್ ಹೇಳೋದಕ್ಕಿಂತಲೂ ತಿನ್ನೋದ್ರಲ್ಲೇ ತುಂಬ ಬ್ಯುಸಿಯಾಗಿದೆ. ನನ್ನ ಮಗಳು ಅಂತಿದ್ಲು, ಏನಮ್ಮ ಇದು ನೀನು ರಿಸಲ್ಟ್ ಹೇಳು ಅಂತಂದರೆ ತಿಂತಾನೇ ಇದೆಯಾ ಅಂತ. ದಯವಿಟ್ಟು ನೀವು ಕೂಡ ಒಂದು ಸತಿ ಮಾಡಿ ನೋಡಿ. ಥ್ಯಾಂಕ್ ಯು.